ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ತಿರುಪತಿ ದಿನದ್ದು 2ನೇ ದಿನದ ಲಾಗ್ ಆಗಿರುತ್ತೆ. ನಾವು ನೈಟ್ ಟ್ರೈನಲ್ಲಿ ಹೋಗಿರೋದು ಬೆಂಗಳೂರಿಂದ, ಮತ್ತು ಬೆಳಗ್ಗೆ ಇಳ್ಕೊಂಡಿರೋದ್ರಿಂದ ನಾವು ರೂಮಿಗೆ ರೀಚ್ ಆಗೋವರೆಗೂ ಇವತ್ತಿರುತ್ತೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಕೂಡ. ಸೊ ಹಾಗಾಗಿ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನೇನು ನಾವು ಟ್ರೈನ್ ಇಳಿದ ತಕ್ಷಣವೇ 3:45 ಆಗಿತ್ತು ಟ್ರೈನ್ ಇಳಿದಾಗ. ಇನ್ನು ಅಲ್ಲಿಂದ ನಾವು ಇವಾಗ ಬೆಟ್ಟದ ಮೇಲೆ ಹೋಗಬೇಕು. ಏಕೆ ಅಂತಂದರೆ ನಾವೇನಂತ ಅಂದ್ಕೊಂಡಿದ್ವಿ ಅಂದರೆ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನು ನಾವಂತೂ ಸುಮಾರು ಸರಿ ಹತ್ಬಿಟ್ಟಿದ್ವಿ. ಪದ್ಮಕ್ಕನೂ, ಮಂಜಣ್ಣನ, ಅರುಣಣ್ಣನ, ಇವ್ರನ್ನ ಸರಿತವ್ರನ್ನ ಬೆಟ್ಟ ಹತ್ತಿಸ್ಬೇಕು ಅನ್ನೋದು ನನ್ನ ಪ್ಲಾನಿಂಗ್ ಇತ್ತು. ಆದರೆ ಅವರು ಕೆಲಸಕ್ಕೆ ಹೋಗೋರೆಲ್ಲರೂ ಕೂಡ ತುಂಬ ಸುಸ್ತಾಗ್ತೀವಿ, ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟ ಹತ್ತೋಣ, ಈ ಸರಿ ಏನು ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಈಗ ನೋಡಿ ಆಲ್ರೆಡಿ ನಾವು ಬೆಟ್ಟದ ಮೇಲೆ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. 3:45 ಇಳಿದ ತಕ್ಷಣ 4:15 ಬಸ್ ರೆಡಿ ಇರ್ತವೆ, ಬೇಜಾನ್ ಬಸ್ಗಳು ಹೋಗ್ತಾ ಇರ್ತವೆ ಬೆಟ್ಟದ ಮೇಲೆಲ್ಲ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ವಿಡಿಯೋನ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ತಿರುಪತಿ ಕಾಣಿಸ್ತಾ ಇರುತ್ತೆ ನಾವು ಬೆಟ್ಟದ ಮೇಲೆ ಹೋಗ್ಬೇಕಾದಾಗ. ಬರೀ ಲೈಟ್ಗಳು ಕಾಣಿಸ್ತಾ ಇದೆ. ಡೇ ಟೈಮಲ್ಲಾದರೆ ತುಂಬ ಚೆನ್ನಾಗಿ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇರ್ತಿತ್ತು. ಸೊ ಇವಾಗ ಬರೀ ಲೈಟ್ ಮಾತ್ರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ವ್ಯೂ ಎಲ್ಲ. ಫಸ್ಟು ನಾವು ಬಸ್ ಹತ್ಕೊಂಡ ತಕ್ಷಣ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಚೆಕಿಂಗ್ ಇರುತ್ತೆ ನಮಗೆ. ಚೆಕಿಂಗ್ ಮಾಡಿ ಆದಮೇಲೆ ಬೆಟ್ಟದ ಮೇಲೆ ಬಸ್ ಹೋಗ್ತಿರುವಂಥದ್ದು. ನಾವು ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತಂದರೆ ಪ್ರತಿ ಒಂದು ಕಡೆನೂ ಚೆಕಿಂಗ್ ಇರುತ್ತೆ ಬಿಡಿ. ಅಷ್ಟು ಚೆಕಿಂಗ್ ಮಾಡಿಕೊಂಡು ಎಲ್ಲ ದರ್ಶನಕ್ಕೆ ಕಳಿಸೋದು. ಸೊ ಇನ್ನು ನಾವು AC ಗಾಡೀಲಿ ಬಂದಿದ್ವಿ, ಅಂದರೆ AC ಬಸ್ಸಲ್ಲಿ. ನಮ್ಮ ಕಡೆ ಹೆಂಗೆ ಗೌರ್ಮೆಂಟ್ ಬಸ್ ಇರುತ್ತೋ ಆ ಕಡೆನೂ ಅದೇ ರೀತಿ ಗೌರ್ಮೆಂಟ್ ಬಸ್ಗಳು ಇರ್ತವೆ. ಸೊ ಫೈನಲಿ ಬಂದಾಯಿತು ನೋಡಿ. ಇವಾಗ ನಾವಿಲ್ಲಿ ಇಳ್ಕೋಬೇಕು. ಇಳ್ಕೊಂಡ ತಕ್ಷಣ ಒಂದು ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ CR ಆಫೀಸ್ ಅಂತ ಬರುತ್ತೆ. CRO ಆಫೀಸ್ ಅಂತ ಹೇಳಿಬಿಟ್ಟು ಎಲ್ಲೇ ತಿರುಪತಿಗೆ ಹೋದರೂ ಯಾರೇ ಹೋದರೂ ಕೂಡ CRO ಆಫೀಸ್ ಹತ್ರ ಹೋದರೆ ಆರಾಮಾಗಿ ರೂಮ್ ಬುಕ್ಕಿಂಗ್ನ ಮಾಡ್ಕೋಬೋದು. ನಾನು ಯಾವಾಗಲೂ ಆನ್ಲೈನಲ್ಲೇ ಬುಕ್ ಮಾಡ್ತಿದ್ದೆ. ಈ ಸರಿ ಸ್ವಲ್ಪ ಆನ್ಲೈನಲ್ಲಿ ಬುಕ್ಕಿಂಗ್ ಸಿಗಲಿಲ್ಲ. ತುಂಬ ಹೊತ್ತು ಕಾದೆ ನಾನು, ಬುಕ್ಕಿಂಗ್ ಸಿಗಲೇ ಇಲ್ಲ. ಸೊ ಹಾಗಾಗಿ ಈ ಸರಿ ನಾವು ಇಲ್ಲೇ ರೂಮ್ ಮಾಡ್ಕೊಳ್ಳೋಣ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ 6:15 ಮೇಲಿದ್ದೀವಿ ನೋಡಿ. ಇವಾಗ ಆಲ್ರೆಡಿ ತಿರುಮಲದಲ್ಲಿದ್ದೀವಿ. ಎಷ್ಟೊಂದು ಕ್ರೌಡ್ ಇದೆ ನೋಡಿ. ಯಾಕೆ ಅಂತಂದರೆ ಎಲ್ಲ ಲೈನಿಗೆ ನಿಂತಿದ್ರು ಟಿಕೆಟ್ ತೊಗೊಳಕ್ಕೆ. ನೋಡಿ ಎಷ್ಟೊಂದೆಲ್ಲ ಕ್ರೌಡ್ ಇದೆ ಜನ ಅಂತೂ. ಸೊ ಇವರು ನಮ್ಮ ಮನೆಯವರು ಹೋಗಿದ್ರು ತೊಗೊಂಡು ಬರ್ತೀನಿ ರೂಮ್ ಅಂತ ಹೇಳ್ಬಿಟ್ಟು. ಆಧಾರ್ ಕಾರ್ಡ್ ತೊಗೊಂಡೋಗಿ ಕೊಟ್ಟರೆ ಅವರು 500 ರೂಪಾಯಿ ಅಡ್ವಾನ್ಸ್ ಅಂತ ಇಸ್ಕೊಳ್ತಾರೆ. 500 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಕೊಡ್ತಾರೆ ರೂಮ್ನ. ಚೀಟಿ ಕೊಡ್ತಾರೆ, ಒಂದು ನಂಬರ್ ಬರಬೇಕು. ಆ ನಂಬರ್ ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲಿ. ಅದಕ್ಕೆ ಒಂದು ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ತಿರುಪತಿಲಿ ಪ್ರತಿಯೊಂದಕ್ಕೂ ಏನು ಪ್ರಾಬ್ಲಮ್ಮೇ ಇಲ್ಲ. ಒಂದು ಟಾಯ್ಲೆಟ್ಗಾಗಿರ್ಬೋದು, ಒಂದು ಏನೇ ಆಗಲಿ ಹೇಳಿ, ಒಂದು ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೇನು ಇವರು ಹೋಗಿ ಲೈನಿಗೆ ನಿಂತ್ಕೊಂಡು 1-1.5 ಗಂಟೆಗೆಲ್ಲ ಟೋಕನ್ನ ತೊಗೊಂಡು ಬಂದರು. ಆ ಟೋಕನಲ್ಲಿ 9,611ನೇ ನಂಬರ್ ರೂಮ್ ನಮ್ಮದಾಗಿತ್ತು. ಇನ್ನು 300 ಚಿಲ್ಲರೆ ರೂಮ್ ಬ್ಯಾಲೆನ್ಸ್ ಇತ್ತು. ಇನ್ನು 7:30-8 ಗಂಟೆಗೆ ಆಗೋಗಿತ್ತು ಆ ಕೆಲಸ ಎಲ್ಲ. ಈಗ ಹೊಟ್ಟೆ ಹಶ್ವಾಗಿತ್ತು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಯಾಕೆ ಅಂತಂದರೆ ನನಗೆ ಮುದ್ದೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲಾದರೂ ಮುದ್ದೆ ಕೇಳ್ತಾ ಇರ್ತೀನಿ, ಮುದ್ದೆ ಊಟಕ್ಕೆ ಹೋಗೋಣ ಅಂತೇಳಿ ಇರ್ತೀವಿ. ಪಾಪ ಎಲ್ಲರೂ ಕೂಡ ಸರಿ ಬನ್ನಿ ಹೋಗೋಣ ಅಂತೇಳಿ ಈಗ ಬರ್ತಾ ಇದ್ದೀವಿ ನೋಡಿ. ಒಂದು ಸಂದಲ್ಲಿ ಈ ಕಡೆ ಹೋಗಬೇಕು ಮುದ್ದೆ ಊಟಕ್ಕೆಲ್ಲ. ನಾನು ಹೋದಂಗೆಲ್ಲ ಮುದ್ದೆ ಊಟಕ್ಕೆ ಹೋಗೇ ಬರ್ತೀನಲ್ಲಿ, ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಅದ್ರ ಜೊತೆಗೆ ಇವರು ಕೂಡ ಅಷ್ಟೇ, ಅಂದರೆ ಮಂಜಣ್ಣ ಅಂದರೆ ಪದ್ಮಕ್ಕ ಇದ್ದಾರಲ್ವ, ಅವ್ರ ಹಸ್ಬೆಂಡ್ ಕೂಡ ನನಗೂ ಮುದ್ದೆ ಬೇಕಮ್ಮ ಅಂತಂದರು. ಅಲ್ಲಿ ಟಿಫನ್ ಕೂಡ ಇರುತ್ತೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಆಂಧ್ರದಲ್ಲಿ ಹೆಂಗೆ ಗೊತ್ತಾ, ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲೇ ತಿಂದರೂ ಕೂಡ ಊಟ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಮುಖ ಕೂಡ ವಾಶ್ ಮಾಡಿರಲಿಲ್ಲ. ಫಸ್ಟು ಊಟ ಮಾಡಿಕೊಂಡು ಆಮೇಲೆ ರೂಮಿಗೆ ಹೋಗ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನಕ್ಕೆ ಹೋಗಬೇಕು. ಸೊ ಹಾಗಾಗಿ ಫಸ್ಟು ಊಟ ಮಾಡ್ಕೊಬಿಡೋಣ ಇಲ್ಲೇ ಅಂತೇಳಿ ಮಾತಾಡಿಕೊಂಡು ಖುಷಿಯಿಂದ ನಮ್ಮ ಮುಖ ನೋಡಿ ಹೇಗಿದ್ದಾವೆಲ್ಲ, ಎಲ್ಲ ಮುಖ ವಾಶ್ ಮಾಡಿಲ್ವಲ್ಲ. ಸೊ ಹಾಗಾಗಿ ಅದೇ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ. ಅಲ್ಲೊಂದು ಸಂದಲ್ಲಿ ಬಂದರೆ ಈ ಕಡೆ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ ಬಿಡಿ. ಸೊ ಈಗ ಮಾತಾಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಇನ್ನು ವಿಡಿಯೋ ಶೂಟುಗಳೆಲ್ಲ ಮಾಡಿಕೊಂಡು ಬರ್ತಾ ಇದ್ದೀವಿ. ಇನ್ನು ಪದ್ಮಕ್ಕ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆಯಲ್ವ, ವಿಡಿಯೋಗಳೆಲ್ಲ ಮಾಡ್ಕೋಬೇಕು. ಸೊ ಫೈನಲಿ ಎಲ್ಲ ವಿಡಿಯೋ ಶೂಟ್ ಮಾಡಿಕೊಂಡು ಈಗ ಹೋಟೆಲ್ ಹತ್ರ ಬಂದ್ವಿ ನಾವು. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಕಾರ್ ಇಲ್ಲೇ ನಿಲ್ಲಿಸಿದ್ವಿ ನಾವು. ಅದನ್ನು ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು, ಯಾಕಂದರೆ ವಾಯ್ಸ್ ಅದೇ ರೀತಿ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡೆ. ಸಿಕ್ಕಾಬಟ್ಟೆ ಸೌಂಡ್ ಇದೆ, ಮತ್ತೇನಾದರೂ ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಸೌಂಡ್ ಜಾಸ್ತಿ ಇದ್ದಾಗ ಅಂತೇಳಿ ನಾನು ಯಾವುದೂ ಕೊಡ್ತಾ ಇಲ್ಲ. ನಾನು ಬೇರೆ ಮೈಕ್ ತೊಗೊಂಡೋಗಿರಲಿಲ್ಲ. ಮೈಕ್ ತೊಗೊಂಡೋಗಿದ್ರೆ ರಿಯಲ್ಲಾಗೆ ಮಾತಾಡಿದ್ದು ಬಿಡ್ಬೋದಿತ್ತು. ಸೊ ನಾನು ಮೈಕ್ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ನೋಡಿ
ಎಷ್ಟು ಚೆನ್ನಾಗಿ ಎಲ್ಲ ಹೊರಗಡೆ ಟೇಬಲ್ ಹಾಕಿರ್ತಾರೆ, ಆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಈಗ ಅವರೆಲ್ಲ ಟಿಫನ್ ಬೇಕು ಅಂತಂದರು. ಸೊ ನಾನು ಮಂಜಣ್ಣ ಮಾತ್ರ ಮುದ್ದೆ ಬೇಕು ಅಂತ ನೋಡಿ ಈಗ ಮುದ್ದೆ ಆಂಟಿ ಹತ್ರ ಹಾಕಿಸ್ಕೊತಾ ಇದ್ದೀವಿ. ಈ ಆಂಟಿನಂತೂ ನಾನು ಎಷ್ಟು ಸರಿ ನೋಡಿದ್ನ ನನಗೆ ಗೊತ್ತಿಲ್ಲ. ನಾನು ತಿರುಪತಿಗೆ ಒಂದು 20-25 ಸರಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ತಿರುಪತಿದು ಒಂದು ದೊಡ್ಡ ಸ್ಟೋರಿನೇ ಇದೆ ಬಿಡಿ. ನಾನು ಯಾವಾಗಾದರೂ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಏಕೆಂದರೆ ನಾವು ತುಂಬ ಕಷ್ಟಪಟ್ಟು ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಬರ್ತಿದ್ವಿ ಮೊದಲೆಲ್ಲ. ನಾವು ಬರೀ ಒಂದು 1000 ರೂಪಾಯಿ ಇದ್ದರೆ ಸಾಕು, ನನಗೆ ಹೊರಟ್ಬಿಡ್ತಿದ್ದೆ ತಿರುಪತಿಗೆ. ಅಷ್ಟು ಇಷ್ಟ ನನಗೆ ವೆಂಕಟರಮಣ ಸ್ವಾಮಿ ಅಂತಂದರೆ. ಅಯ್ಯಪ್ಪನೊಂದು ನೋಡಿ ಬಂದಿದ್ದೀನಿ ಅಂದರೆ ನನಗೆ ಅದೇನು ಖುಷಿನೋ ಗೊತ್ತಿಲ್ಲ. ಅವ್ರ ದರ್ಶನ ಮಾಡಬೇಕು ಅಂತಲೇ ಅಷ್ಟು ಕಷ್ಟಪಟ್ಕೊಂಡು ನಾನು ಇಲ್ಲಿಂದ ಹೋಗ್ತಿದ್ದೆ. ಇವಾಗಂದರೆ ಬಿಡಿ ಎಲ್ಲರೂ ಫ್ರೆಂಡ್ಸ್ ಸಿಗ್ತಾರೆ ನನಗೆ, ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ. ಅವಾಗ ಕೂಡ ಫ್ರೆಂಡ್ಸ್ ಸಿಗ್ತಿದ್ರು, ಆದರೂ ಕೂಡ ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅಷ್ಟು ವರ್ಷದಿಂದನೂ ಈ ಆಂಟಿ ಹತ್ರನೇ ನಾನು ಮುದ್ದೆ ತಿಂದಿರೋದು. ಎಷ್ಟೋ ದಿನಗಳ ಕಾಲ ಈ ಆಂಟಿ ಹತ್ರನೇ ಬಂದು ಊಟ ಮಾಡಿ ಹೋಗ್ತಾ ಇರ್ತೀನಿ. ನನಗೆ ತುಂಬ ಇವ್ರ ಮುಖ ಪರಿಚಯ ಇದೆ ನನಗೆ. ಸೊ ಈಗ ಮುದ್ದೆನ ಅವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಬಟಲ್ ಇರುತ್ತಲ್ವ, ಆ ಬಟ್ಲದಲ್ಲಿ ಹಾಕ್ಬಿಟ್ಟು ನೋಡಿ ಆ ರೀತಿ ಅಕ್ಕಿ ಹಾಕಿ ಮುದ್ದೆ ಮಾಡಿರ್ತಾರೆ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಹಂಗೆ ಆ ಥರ ಬಾಳೆ ಎಲೆ ಹಾಕ್ಬಿಟ್ಟು ಹಾಕ್ಕೊಡ್ತಾರೆ. ಆಂಟಿ ಪಪ್ಸೆ ಇಲ್ಲದ ಅಂತ ತೆಲುಗಲ್ಲಿ ನಾನು ಪಪ್ ಮಾಡಿಲ್ವ ಅಂತ ಕೇಳಿದೆ. ಆಂಟಿ ಇದ್ಕೊಂಡು ನೆನ್ನೆಲ್ಲ ಪಪ್ ಮಾಡಿದ್ವಿ. ಇವತ್ತು ಮುಳುಕಾಯಿ ಸಾಂಬಾರು ಅಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿ ಮತ್ತು ಟೊಮೊಟೊ ಹಣ್ಣು ಚಟ್ನಿ ಮಾಡಿದ್ದೀವಿ ಅಂತ ಹೇಳಿ ಹಾಕ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಜವಾಗೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು. ನಾನು ಹೋದಂಗೆಲ್ಲ ಇಲ್ಲಿ ಊಟ ಮಾಡ್ತೀನಲ್ವ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಾಗೇನೆ ಒಂದು ವಡೆ ಹಾಕ್ಸ್ಕೊಂಡ್ವಿ. ವಡೆ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಈ ಥರ ವಡೆ ನಾನು ನಿಜವಾಗೂ ಎಲ್ಲೂ ಟೇಸ್ಟ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ವಡೆ ಕೂಡ ಮಾಡಿರ್ತಾರೆ ನೋಡಿ. ಏನು ಸಕ್ಕತ್ತಾಗಿದೆ. ನುಗ್ಗೆಕಾಯಿ ಸಾಂಬಾರು, ಟೊಮೊಟೊ ಹಣ್ಣು ಚಟ್ನಿ, ಉಳ್ಳುಳ್ಳಿಗೆ ಒಂದು ವಡೆ ಹೆಂಗಿರುತ್ತೆ ಗೊತ್ತಾ. ಇವ್ರು ಯಾರೂ ಮುದ್ದೆ ತೊಗೊಳ್ಳಿಲ್ಲ, ನಾನು ಮಂಜಣ್ಣ ಇಬ್ಬರೇ ಮುದ್ದೆ ತೊಗೊಂಡಿದ್ದು. ಅವರೆಲ್ಲ ಮಂಜು ಅಕ್ಕನೂ ಸರಿತಾ ಇಬ್ಬರು ಈರುಳ್ಳಿ ದೋಸೆ ತೊಗೊಂಡ್ರು. ಇನ್ನು ಅರುಣಣ್ಣ ನಮ್ಮ ಮನೆಯವರು ಇಡ್ಲಿನ ಪೂರಿನ ಏನೋ ತೊಗೊಂಡ್ರು, ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಯಾವ್ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಈಗ ತಿಂತಾ ಇದ್ದಾರೆ. ಸೊ ಎಲ್ಲರೂ ಒಂದು ಹತ್ರ ಕೂತ್ಕೊಂಡು ತಿನ್ನೋಣ ಅಂತ ಈಗ ಹೋಗ್ತಾ ಇದ್ದೀವಿ ನೋಡಿ. ಆಲೇ ಇವರು ಪೂರಿ ತೊಗೊಂಡಿದ್ದಾರೆ, ಅರುಣಣ್ಣ ಕೂಡ ಇಡ್ಲಿನ ಏನೋ ತೊಗೊಂಡಿದ್ದಾರೆ. ಇನ್ನು ಎಲ್ಲ ಊಟ ಮುಗಿಸಿದಾದ್ಮೇಲೆ ನಮ್ಮ ಹೆಣ್ಮಕ್ಳದ್ದು ಇರುತ್ತಲ್ವ ಕೂತ್ಕೊಂಡು ಮಾತಾಡೋದು. ಹಿಂಗೆ ಇನ್ನು ರೂಮ್ ಬರೋದು ತುಂಬ ಟೈಮ್ ಇತ್ತಲ್ವ. ಸೊ ಹಾಗಾಗಿ ಏನಾದ್ರು ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆ ಇದ್ರ ಬಗ್ಗೆ ಏರ್ ಬಗ್ಗೆ ಆಗಿರ್ಬೋದು, ನಮ್ಮ ಬ್ಯೂಟೀಸ್ ಬಗ್ಗೆ ಆಗಿರ್ಬೋದು, ಇನ್ನೊಂದು ಮತ್ತೊಂದಂತ ಇದೇ ರೀತಿ ಇರುತ್ತಲ್ವ ಮಾತುಕತೆಗಳು. 1-2 ಹೆಣ್ಮಕ್ಳು ಕೂತ್ಕೊಂಡಾಗ ನಾನು ಸರಿತಾ ಪದ್ಮಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಎಲ್ಲರೂ ಮಾತಾಡಿದ್ದಾಯಿತು. ತುಂಬ ಟೈಮ್ ಪಾಸ್ ಮಾಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ರೂಮ್ ಬರೋದು ಇನ್ನೂ ಟೈಮ್ ತುಂಬಾ ಇತ್ತು. ಸೊ ಹಾಗಾಗಿ ಸುಮ್ಮನೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಅಲ್ಲಿ ಕಾಫಿ ಟೀ ಕೂಡ ಇತ್ತು. ಒಂದ್ಸರಿ ಕಾಫಿ ಟೀ ಕುಡ್ಕೊಂಡು ಹೋಗ್ಬಿಟ್ರೆ ರೂಮ್ ಹತ್ರ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ದರ್ಶನಕ್ಕೆ ಹೋಗ್ಬೋದು ಅಂತ. ನಮ್ಗೆ ಇವತ್ತಿನ ದಿನನೇ ದರ್ಶನ ಇದ್ದಿದ್ದು 29ನೇ ತಾರೀಕೇನೆ. 28ಕ್ಕೆ ನಾವು ಇಲ್ಲಿಂದ ಹೋಗಿದ್ದು ನೋಡಿ. ಈಗ ನಾವೊಂದು ಜೀಪ್ನ ಮಾಡ್ಕೊಂಡ್ವಿ ಬಾಡಿಗೆಗೆ. ಅಂದರೆ ಅಲ್ಲಿ ಆಟೋ ಇಲ್ಲ, ಆಟೋಗಳೆಲ್ಲ ಮೇಲಿರೋದಿಲ್ಲ, ಬರೀ ಜೀಪು ಕಾರ್ ಅಷ್ಟೇನೆ. ಸೊ ಫೈನಲಿ ಅವರೇ ಬಂದು ನಮ್ಮನ್ನು ರೂಮ್ದು ನಂಬರ್ ತೋರಿಸ್ಬಿಟ್ರೆ ಸಾಕು, ಸೀದಾ ಅಲ್ಲಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಇನ್ನು ಜೀಪಲ್ಲಿ ಹೋಗ್ಬಿಟ್ಟು ರೂಮ್ ಹತ್ರ ಇಳ್ಕೊಂಡು ಇನ್ನು ರೂಮಿಗೆ ಸೇರಿಕೊಂಡ್ರೆ ನಾವು ಆರಾಮಾಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೋದು. 300 ರೂಪಾಯಿ ದರ್ಶನಕ್ಕೆ. ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ 3 ಅವರಿಂದ ಒಂದು 4 ಅವರ್ಸ್ಗೆಲ್ಲ ಆಗೋಗಿತ್ತು. ಸೊ ಈ ಸರಿ ನೋಡಬೇಕು, ಯಾಕೆಂದರೆ ಸಿಕ್ಕಾಪಟ್ಟೆ ಜನನೇ ಇದ್ದಾರೆ ತಿರುಪತಿಲೆಲ್ಲ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಇನ್ನು ಫೈನಲಿ ಈಗ ಈ ನಮ್ಮ COR ಆಫೀಸಿಂದ ಹಿಡಿದು ನಾವು ರೂಮ್ ಮಾಡಿರೋದಕ್ಕೆ ಮಿನಿಮಮ್ 2-3 ಕಿಲೋಮೀಟ್ರ್ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಏಕೆಂದರೆ ಈ ಸರಿ ನಮಗೆ ದೇವಸ್ಥಾನದ ಅಕ್ಕಪಕ್ಕ ಎಲ್ಲೂ ರೂಮ್ ಸಿಕ್ಕಿರಲಿಲ್ಲ. ಅವ್ರು ಎಲ್ಲಿ ಕೊಡ್ತಾರೋ ನಾವು ಅಲ್ಲಿ ಹೋಗಲೇಬೇಕಾಗುತ್ತೆ. ಏಕೆಂದರೆ ನಮ್ಗೆ ಇಷ್ಟಪಟ್ಟಿರೋತ್ತಾಗೆಲ್ಲ ರೂಮ್ ಕೊಡಲ್ಲ. ಅದು ತಿರುಪತಿ ಕಡೆಯಿಂದ, ಸಂಸ್ಥೆ ಕಡೆಯಿಂದನೇ ಈ ರೂಮ್ಗಳ ವ್ಯವಸ್ಥೆ ಮಾಡೋದಲ್ವ. ಸೊ ಹಾಗಾಗಿ ಅವ್ರು ಎಲ್ಲಿ ಕೊಡ್ತಾರೋ ಅಲ್ಲಿ ನಾವು ಹೋಗಲೇಬೇಕು. ಇನ್ನು ನಾವು ಇವಾಗ ಜೀಪಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ಪ್ಲೇಸು, ತುಂಬ ಚೆನ್ನಾಗಿತ್ತು ನಾವು ರೂಮ್ ತೊಗೊಂಡಿರೋ ಕಡೆ ಎಲ್ಲ. ಇನ್ನು ಅಲ್ಲಿಗೆ ಹೋಗಿ ಇವಾಗ ರೂಮ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ರೂಮಿನ ಕೀ ಕೊಡಬೇಕಿನ್ನ, ಕೀ ಕೊಟ್ಟಾದಮೇಲೆ ಕ್ಲೀನ್ ಮಾಡೋರೆಲ್ಲ ಇರ್ತಾರಲ್ವ, ಅವರೆಲ್ಲ ಬಂದುಬಿಟ್ಟು ಕ್ಲೀನ್ ಮಾಡಿಕೊಟ್ಟು ಹಾಸಿಗೆಗಳು ಹಾಕಿರ್ತಾರಲ್ಲ, ಬೆಡ್ಶೀಟ್ಗಳು ಅವೆಲ್ಲ ತೆಗೆದುಬಿಟ್ಟು ಹೊಸವು ಹಾಕಿ ಕೊಡ್ತಾರೆ. ನಾಳೆ ಮಾತ್ರ ತುಂಬ ಚೆನ್ನಾಗಿರೋ ಲಾಗ್ ಬರುತ್ತೆ. ತಿರುಪತಿ ದರ್ಶನಕ್ಕೆಲ್ಲ ರೆಡಿಯಾಗಿ ಹೋಗಿದ್ದೀವಿ ನಾವು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು.